ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ 7 ಮಾತುಗಳನ್ನು ನಾವು ನೋಡ್ತಾ ಇದ್ದೀವಿ. 7 ಮಾತಲ್ಲಿ ನಾವು ದೇವರ ಪ್ರೇಮವನ್ನು ನೋಡ್ತೀವಿ, ಕನಿಕರವನ್ನು ನೋಡ್ತೀವಿ, ಕೃಪೆಯನ್ನು ನೋಡ್ತೀವಿ. ಎಲ್ಲ ಪ್ರೀತಿಯನ್ನು ನಾವು ನೋಡಿ ಇಂದಿನ ದಿವಸ ನಮಗಾಗಿ ದೇವರು ನಮ್ಮನ್ನು ಪ್ರೀತಿಯಲ್ಲಿ ಬಚ್ಚಿಕೊಂಡಿದ್ದಾರೆ, ತನ್ನ ಪ್ರೇಮದಲ್ಲಿ ಬಚ್ಚಿಕೊಂಡಿದ್ದಾರೆ. ರಕ್ತವನ್ನು ಸುರಿಸಿ ನಮ್ಮ ಪಾಪವನ್ನು ಎಲ್ಲ ತೊಳೆದು ನಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಿದ್ದಾರೆ. ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮಕ್ಕಳೇ, ಎಲ್ಲರೂ ಸ್ತೋತ್ರ ಹೇಳ್ರಿ ಒಂದ್ಸಲ. ನೋಡ್ರಿ, ಲೂಕ ಸುವಾರ್ಥ 23ನೇ ಅಧ್ಯಾಯ 34ನೇ ವಚನ. ಯೇಸು, ತಂದೆ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾ ಇದ್ದವು ಎಂಬುದು ಅರಿಯರು. ಅವರಿಗೆ ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ ದೇವರು. ಶಿಲ್ಬೆ ಮೇಲೆ ರಕ್ತ ಸುರಿಸ್ತಾ ಇದ್ದಾನೆ, ಪ್ರಾಣವನ್ನು ಬಿಡ್ತಾ ಇದ್ದಾನೆ. ಕ್ಷಮಿಸು ಅಂದರೆ ಕ್ಷಮಿಸುವ ಗುಣ ಯಾರ ಹತ್ರ ಇರುತ್ತೆ ನೋಡ್ರಿ. ಕ್ಷಮಿಸಬೇಕು. ನಾವು ಎಲ್ಲ ಮನುಷ್ಯರನ್ನ ಕ್ಷಮಿಸಬೇಕು. ನೋಡ್ರಿ, ಅಲ್ಲಿ ಸಿಪಾಯಿಗಳು ಹಾಸ್ಯ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಶಿಲ್ಬೆ ಹತ್ರ ಕರ್ಕೊಂಡು ಬಂದಿದ್ದಾರೆ, ಶಿಲ್ಬೆ ಹತ್ತಿಸಿದ್ದಾರೆ. ಕ್ರಿಸ್ತು, ನೀನು ಕ್ರಿಸ್ತನಾಗಿದ್ದರೆ ನನ್ನನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾನೆ ಒಬ್ಬ ಕಳ್ಳ. ಇನ್ನೊಬ್ಬನು, ನಿನ್ನು ರಕ್ಷಿಸ್ಕೋ, ನನ್ನನ್ನು ರಕ್ಷಿಸು. ಇಬ್ಬರು ಅಲ್ಲಿ ಸಂಭಾಷಣೆ ನಡೀತಾ ಇದೆ. ಆಗ ನಮಗೆ ದಾವೀದನು ನಮಗೆ ಕೀರ್ತನೆ 91:14 ಅವನು ನನ್ನಲ್ಲಿ ಆಸಕ್ತನಾಗಿದ್ದರಿಂದ, ಏನ್ರಿ, ಅವನು ನನ್ನನ್ನು ಆಸಕ್ತನಾಗಿದ್ದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿದ್ದರಿಂದ ಅವನನ್ನು ಉದ್ಧರಿಸುವನು. ಆತನು ನನಗೆ ಮೊರೆ ಇಡುವುದರಿಂದ ನಾನು ಸದುತ್ತರವನ್ನು ಕೊಡುವೆನು. ನಮಗೆ ಸದುತ್ತರ ಕೊಡುವುದಕ್ಕೆ, ರಕ್ಷಿಸುವುದಕ್ಕೆ, ತನ್ನ ನಾಮವನ್ನು ಅರಿತುವುದರಿಂದ ನಮ್ಮನ್ನು ಉದ್ಧರಿಸುವುದಕ್ಕೆ ದೇವರು ಕೃಪೆ ಉಳ್ಳವರಿದ್ದಾಗಿದ್ದಾರೆ. 2ನೇ ಮಾತು ನೋಡ್ರಿ, 23ನೇ ಅಧ್ಯಾಯ ಲೂಕ ಸುವಾರ್ತೆ 23:42. ಯೇಸುವೇ, ನೀನು ನನ್ನ ರಾಜ್ಯದಲ್ಲಿ ಪಡೆಯುವಾಗ, ನಾನು ಬರುವಾಗ ನನ್ನನ್ನು ನೆನಪಿಗೆ ತಂದುಕೋ. ಒಬ್ಬ ಕಳ್ಳ ಏನು ಹೇಳ್ತಾ ಇದ್ದಾನೆ? ಯೇಸುವೇ, ಅವನಿಗೆ ರಕ್ತ ಇಳಿತಾ ಇದೆ. ಏನು ಹೇಳ್ತಾ ಇದ್ದಾನೆ? ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದಾಗ ನನ್ನನ್ನು ಜ್ಞಾಪಕ ಮಾಡ್ಕೊ ಅಂತ ಇದ್ದಾನೆ. ಇವತ್ತೇ ನನ್ನ ಸಂಗಡನಲ್ಲಿ ಇರುವೆ, ನನ್ನ ರಾಜ್ಯದಲ್ಲಿ ಇರುವೆ ಅಂತಂದು ಯೇಸು ಅವರು ಶಿಲುಬೆ ಮೇಲೆ ಭರವಸೆ ಕೊಡ್ತಾ ಇದ್ದಾರೆ. ಎಲ್ಲರಿಗೆ ಇದೇ ಭರವಸೆ ನೋಡ್ರಿ. ಲೋಕ ರಕ್ಷಕನು ಏನು ಮಾಡಿದ್ದಾನೆ? ಎಲ್ಲರನ್ನು ತನ್ನ ಸಿದ್ಧಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲರನ್ನು ಕರೆಯುವುದಕ್ಕೆ ಸಿದ್ಧವಾಗಿದ್ದಾನೆ. ನೋಡ್ರಿ, ಗಲಾತ್ಯ 4:6 ನೀವು ಪುತ್ರರಾಗಿರುವುದರಿಂದ ದೇವರು ಕೊಟ್ಟ ಅಪ್ಪ, ತಂದೆ ಅಂತ ಕೂಗುವರು. ಮಗವನ್ನು ಆತ್ಮ ನಮ್ಮ ಹೃದಯದೊಳಗೆ ಕಳಿಸಿದನು. ಅಪ್ಪ, ತಂದೆ ಅಂತ ಕೂಗ್ತಾ ಇದ್ದೇವೆ ನೋಡ್ರಿ. ಇಂದಿನ ದಿವಸ, ಇವತ್ತೇ ನನ್ನ ಸಂಗಡ ನೀನು ಪರದೇಶಿನಲ್ಲಿ ಇರುವೆ ಅನ್ನೋ ಮಾತಿಗೆ ಗಲಾತ್ಯ ಪತ್ರಿಕೆಯಲ್ಲಿ ಅಪ್ಪ, ತಂದೆ ಅಂತ ಕೂಗ್ತಾ ಇದ್ದವಲ್ಲ, ಮಗನು ಆತ್ಮ ನನ್ನ ಹೃದಯದಲ್ಲಿ ಕಳಿಸಿದನೆ. 3ನೇ ಮಾತು ನೋಡ್ರಿ, ಯೇಸು ತನ್ನ ತಾಯಿಯ ಹತ್ತಿರ ನಿಂತು ತನ್ನ ಪ್ರೀತಿಸಿದ ಶಿಷ್ಯನಿಗೆ, ತಾಯಿಗೆ, ಅಮ್ಮ ಇದ್ಗೋ ನಿನ್ನ ಮಗನು, ಶಿಷ್ಯನಿಗೆ ಇದ್ಗೋ ನಿನ್ನ ತಾಯಿ ಅಂತ ಒಪ್ಪಿಸ್ಕೊಡ್ತಾ ಇದ್ದಾನೆ. ಬಂಧಗಳನ್ನೆಲ್ಲ ಒಪ್ಪಿಸ್ಕೊಡುವಾಗ ನಾವು ಪ್ರೀತಿಯಿಂದ ಬಂಧಗಳನ್ನು ಒಪ್ಪಿಸ್ಕೊಳ್ತವಲ್ರಿ. ಶಿಲುಬೆ ಮೇಲೆ ತನ್ನನ್ನು ಈ ಮನುಷ್ಯ ಕುಮಾರನು ಸಾಯುವಾಗ ತನ್ನ ತಾಯಿಯನ್ನು ತನ್ನ ತಮ್ಮನಿಗೆ ಒಪ್ಪಿಸ್ಕೊಳ್ತಾ ಇದ್ದಾನೆ. ಮತ್ತೆ ಸುವಾರ್ಥ 20ನೇ ಅಧ್ಯಾಯ 23ನೇ ವಚನ. ಬಹಳ ನಂಬಿಗಸ್ತನೇ, ಒಳ್ಳೆ ಆಳು, ಸ್ವಲ್ಪ ಕೆಲಸದಲ್ಲಿ ನಂಬಿಕೆಸ್ತನು, ಇನ್ನು ದೊಡ್ಡ ಕೆಲಸಗಳಲ್ಲಿ ನಿನಗೆ ನಂಬಿಕೆಸ್ತನನ್ನಾಗಿ ನಿನ್ನ ಇಡುತ್ತೀನಿ ಅಂತಂದು
ನೋಡ್ರಿ, ಎಷ್ಟು ದೇವರು ಸ್ವಲ್ಪ ಕೆಲಸದಲ್ಲಿ ನೀನು ನಂಬಿಕೆ ಆಗಿದ್ದೀಯಾ, ಎಲ್ಲ ದೊಡ್ಡ ಕೆಲಸದಲ್ಲಿ ನಿನಗೆ ನಂಬಿಕೆ ಕೊಡ್ತೀನಿ. ನೋಡ್ರಿ, ಈ ಇಂದಿನ ದಿವಸ ಯಾರಾದರೂ ಒಪ್ಪಿಸ್ಕೊಳ್ತಾ ಇದ್ದೀರಾ? ದಿನವೂ ಪ್ರಾರ್ಥನೆ ಮಾಡಿ ಒಪ್ಪಿಸ್ಕೊಳ್ತಾ ಇದ್ದೀರಾ? ಸ್ವಲ್ಪ ಕೆಲಸದಲ್ಲಿ ನೀವು ಚುರುಕಾಗಿದ್ದೀರಾ? ನಿಮಗೆ ಇಂದಿನ ದಿವಸ ಬಿಡುಗಡೆ. ದೇವರು ಸ್ವಲ್ಪ ಕೆಲಸದಲ್ಲಿ ನಿಮಗೆ ನಂಬಿಕಸ್ಥನಾಗಿದ್ದರೆ ದೊಡ್ಡ ಕೆಲಸವನ್ನು ಕೊಡೋದಕ್ಕೆ ದೇವರು ಕೃಪೆ ಕೊಡ್ತಾನೆ. 4ನೇ ಮಾತು, 27ನೇ ಅಧ್ಯಾಯ ಮತ್ತೆಯ ಸುವಾರ್ತ 27:46. ಯೇಸು ಏಲಿ ಏಲಿ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಕೈ ಬಿಟ್ಟಿದ್ದೀಯಲ್ಲ. ನನ್ನ ದೇವರೇ ನನ್ನ ದೇವರೇ, ಏಲಿ ಏಲಿ ಲಬಸ್ತಬಕ್ತಾನಿ ಅಂದರೆ, ನನ್ನನ್ನು ಕೈ ಬಿಟ್ಟಿದ್ದೀಯಲ್ಲ ದೇವರೇ ಅಂತ ಹೇಳಿದ ಮಹಾಧ್ವನಿಯನ್ನು ಕೂಗಿದನು. ಅದಕ್ಕೆ ರೆಫರೆನ್ಸ್ ಏನಿದೆ ಅಂದರೆ, ರೋಮ 8:31 ದೇವರು ನಮ್ಮ ಕಡೆಗೆ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ದೇವರು ನಮ್ಮ ಹತ್ರ ಇದ್ರೆ ನಮ್ಮನ್ನು ಯಾರು ಎದುರಿಸ್ತಾರೆ? ನೋಡ್ರಿ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳೋದಲ್ಲ, ಆತನನ್ನು ಸಿಲುವೆಗೆ ಅಪ್ಪಿಸಿಕೊಟ್ನಲ್ಲ, ಮಗನನ್ನು ಕೊಟ್ಟವನು ಸಮಸ್ತವನ್ನು ಕೊಡದೇ ಇರುತ್ತಾನ. 5ನೇ ಮಾತು, ಯೋಹಾನು ಬರೆದ ಪತ್ರಿಕೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡು ತೀರಿತು ಅಂತ ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟ. ತೀರಿತು, ಸಮಾಪ್ತವಾಯಿತು, ಪೂರ್ತಿ ಆಯಿತು, ನಾನು ಬಂದ ಕೆಲಸ ಇಲ್ಲ, ಎಲ್ಲ ಮುಗಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನ್ರಿ ದೇವರು ನಮಗೆ. ಈಗ 5ನೇ ಮಾತಿನಲ್ಲಿ ಪ್ರಕಟಣೆಗಾದಿಯಲ್ಲಿ ಆತ್ಮವನ್ನು ಮೊದಲಗಿತ್ತೆಯ ಬಾ, ಕೇಳುವವನೇ ಬಾ, ಬಾಯಾರಿದವನೇ ಬಾ, ಇಷ್ಟವುಳ್ಳವನು ಬಾ, ಜೀವ ಜಲವನ್ನು ಉಚಿತವಾಗಿ ಕೊಡಿ. ಜೀವ ಜಲವನ್ನು ಉಚಿತವಾಗಿ ಕೊಡಿ. ದೇವರು ದಪ್ಪಿಗೊಂಡಿದ್ದಾರೆ, ಬಾಯಾರಿದಾಗ ಇದ್ದಾರೆ, ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಮ್ಮನ್ನು ಪ್ರೀತಿಸಿ ಆ ಉಳಿರಿಸುವಂತ ತೀರಿತು ಅಂತಂದೇಳಿ, ಸಮಾಪ್ತವಾಯಿತು ಅಂತಂದೇಳಿ ಬಾಚಿತ ಕೊಡ್ತಾ ಇದ್ದಾರೆ. ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಬಾಯಾರಿದವನೇ ಬಾ, ಇಷ್ಟವುಳ್ಳವನೇ ಬಾ, ಕ್ರಯವಿಲ್ಲದ ಜೀವ ಜಲವನ್ನು ಕೊಡಿ ಅಂತ ನಮಗೆ ಹೇಳಿದ. ಮೊದಲಿಗಿತ್ತಿ ಬಾ, ಆತ್ಮನೇ ಬಾ, ಕೇಳುವವನೇ ಬಾ, ಬಾಯಾರಿದವನೇ ಬಾ, ಇಷ್ಟವುಳ್ಳವನೇ ಬಾ, ಜೀವ ಜಲವನ್ನು ಸೇವಿಸು, ವಾಕ್ಯವನ್ನು ಸೇವಿಸು, ವಾಕ್ಯವನ್ನು ಕೊಡು, ಆತ್ಮವನ್ನು ಸಂಪಾದಿಸು, ಆತ್ಮಗಳನ್ನು ಸಂಪಾದಿಸು ಅಂತ ದೇವರು ನಮಗೆ ಹೇಳ್ತಾ ಇದ್ದಾರೆ. 7ನೇ ಮಾತು, ಸಮಯ ಆಯಿತು. 7ನೇ ಮಾತೇನೆಂದರೆ, ಲೂಕಾಸು ವಾರ್ತ 23ನೇ ಅಧ್ಯಾಯ 46ನೇ ವಚನ. ತಂದೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಏನ್ರಿ? ತಂದೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ ಅಂತ ಮಹಾಧ್ವನಿಯಿಂದ ಕೂಗಿ ತನ್ನ ಪ್ರಾಣ ಬಿಟ್ಟನು. ಅದಕ್ಕೆ ಪೇತ್ರ 1ನೇ ಪೇತ್ರ ಬರೆದ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತವರಾಗಿ ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತು ಮರಣ ಕಂಬವನ್ನು ಏರಿದನು. ನಮ್ಮ ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಾವು ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೆ ನಮ್ಮ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತು ಮರಣ ಕಂಬವನ್ನು ಏರಿದನು. 7ನೇ ಮಾತು, ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟಿದ್ದಾನೆ, ಪ್ರಾಣವನ್ನು ಬಿಟ್ಟಿದ್ದಾನೆ. ಪ್ರಾಣವನ್ನು ಬಿಟ್ಟು ಈ ಲೋಕವನ್ನು ಜಯಿಸಿದ ವಿಜಯವು ವಿಶ್ವಾಸವೇ, ನಂಬಿಕೆಯೇ. ನಾವು ದೇವರ ಪ್ರೀತಿಯಲ್ಲಿ ನಾವು ಇರೋಣ. ದೇವರು ನಮಗೆ ಪ್ರಾಣವನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಪಾಪಗಳನ್ನು ಬಯಸಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಮಗೆ ಸ್ತೋತ್ರ 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 ಸ್ತೋತ್ರ. ಯೇಸು ತಂದೆ ಅವರನ್ನು ಕ್ಷಮಿಸು ಅಂತಂದೇಳಿ ಅಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ. ನಿನ್ನ ರಾಜ್ಯವನ್ನು ಬಂದಾಗ ಅಪ್ಪ ನಮ್ಮನ್ನು ಜ್ಞಾಪಕ ಮಾಡ್ಕೊಂತಂದು ಹೇಳಿದ್ಯಪ್ಪ. ನಿನಗೆ ಸ್ತೋತ್ರ 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 ಅಪ್ಪ. ನಿನಗೆ ಸ್ತೋತ್ರ. ತೀರಿತು ಅಂತಂದು ಹೇಳಿದ್ಯಪ್ಪ, ನಿನಗೆ ಸ್ತೋತ್ರ ಅಪ್ಪ. ದೇವರೇ, ನನ್ನನ್ನು ಕ್ಷಮಿಸು ಅಂತ ಹೇಳಿದ್ಯಪ್ಪ, ನಿನಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು 7 ಮಾತನ್ನು ನಾವು ಕೇಳಿ ತಂದೆ ನಿಮಗೆ ಸ್ತೋತ್ರ. ಈ ಸಿಲುಬೆ ಮೇಲೆ ನೀನು
ಪ್ರಾಣವನ್ನು ಕೊಟ್ಟಿದೆಯಾ, ರಕ್ತವನ್ನು ಸುರಿಸಿದೆಯಾ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್, 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 ಆಮೇನ್.